ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಸೀನ್ನಲ್ಲಿ ಅನಿಕೇತ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಹುಡುಗಿ ಹಿಂದೆ ಫಾಲೋ ಮಾಡ್ಕೊಂಡು ಚೇಂಬರ್ ಒಳಗಡೆ ಬಂದು, ಪಿಂಕಿ ಯು ಆರ್ ವೆರಿ ಬ್ಯೂಟಿಫುಲ್. ಇಷ್ಟು ಸುಂದರವಾಗಿರುವ ಹುಡುಗಿ ಇನ್ನೂ ಸಿಂಗಲ್ಲಾ ಅಥವಾ ಯಾರಾದರೂ ಲಕ್ಕಿ ಬಾಯ್ ಇದಾನಾ ಅಂತ ಕೇಳ್ತಾನೆ. ಆಗ ಆ ಹುಡುಗಿ, ಸರ್ ಅದು ಆಫೀಸ್ನಲ್ಲಿ ಪರ್ಸ್ನಲ್ ಮ್ಯಾಟರ್ ಅಂತ ಹೇಳ್ಬಿಟ್ಟು ರಾಗ ಎಳಿತಾಳೆ. ಆಗ ಅನಿಕೇತ್, ಹೇ ಇಟ್ಸ್ ಓಕೆ, ಅಬ್ಸಲ್ಯೂಟ್ಲಿ ಫೈನ್, ನಾನು ಇದೇ ಬ್ರ್ಯಾಂಚ್ನಲ್ಲಿ ಇನ್ಮೇಲೆ ಪರ್ಮನೆಂಟಾಗಿ ಇರ್ತೀನಿ ಅಲ್ವಾ, ಇಬ್ಬರು ಒಬ್ಬರಿಗೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣವಾ, ಯು ಮೇ ಲೀವ್ ನೌ ಅಂತ ಹೇಳ್ತಾನೆ. ಆಗ ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಹೋಗೋದನ್ನೇ ನೋಡ್ತಾ ಇದ್ದ ಅನಿಕೇತ್ ಆ ವಾಕಿಂಗು, ಆ್ಯಟಿಟ್ಯೂಡ್, ಬದುಕಿದ್ರೆ ಇವಳ ಜೊತೆ ಬದುಕಬೇಕು, ಇಲ್ಲ ಅಂದರೆ ಲೈಫೇ ವೇಸ್ಟು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ. ನೆಕ್ಸ್ಟು ಚೇಂಬರ್ನ ಒಂದು ಸಾರಿ ನೋಡಿ ಚೇರ್ ಮೇಲೆ ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದು, ಸರ್ ಇದು ನಿಮ್ಮ ಕ್ಯಾಬಿನ್ ಅಲ್ಲ, ಇದು ವಿವೇಕ್ ಸರ್ ಕ್ಯಾಬಿನು, ಪಿಂಕಿ ಮೇಡಮ್ಮು ಬಾಸ್ ಚೇಂಬರ್ ಅಂತ ಅಂದಾಗ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಅನಿಕೇತ್, ವಾಟ್ ಡು ಯು ಮೀನ್, ಯಾರೋ ಬಾಸು, ನಾನೇ ಬಾಸು, ಈ ಕಂಪ್ನಿನಲ್ಲಿ ಅರ್ಧ ಆಸ್ತಿ ನಂದು ಅಂತೇಳಿ ಕೆಟ್ಟದಾಗಿ ನಗ್ತಾ ಇರ್ತಾನೆ. ಹಾಗೆ ನಗ್ಬಿಟ್ಟು, ಏನು ಹೆದರ್ಕೊಂಡ್ಬಿಟ್ಯಾ, ಜಸ್ಟ್ ಕಿಡ್ಡಿಂಗ್ ಮಾಡಿದೆ ಅಷ್ಟೇ, ಈ ಬ್ರ್ಯಾಂಚಿಗೆ ಬಂದು ತುಂಬ ದಿನ ಆಯ್ತಲ್ಲ, ಅದಕ್ಕೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ನಿಜವಾದ ಕ್ಯಾಬಿನ್ ಯಾವುದು ಅಂತ ನನಗೆ ತೋರಿಸು ನಡಿ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಹಿಂದೆ ಅವನ ಚೇಂಬರ್ಗೆ ಹೋಗ್ಬಿಟ್ಟು, ಆ ವಿವೇಕ್ ಆದರೆ ಅಷ್ಟು ದೊಡ್ಡ ಕ್ಯಾಬಿನ್, ಆದರೆ ನನಗೆ ಬಾತ್ರೂಮ್ ಅಷ್ಟು ಚಿಕ್ಕದಾಗಿರುವಂಥ ಕಸದ ಕೊಟ್ಟಿಗೆನಾ, ವಿವೇಕು ನನ್ನ ಒಬ್ಬ ಅಸಿಸ್ಟೆಂಟ್ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು, ಜೀವನದಲ್ಲಿ ನೀನು ತುಂಬ ದೊಡ್ಡ ತಪ್ಪು ಮಾಡಿದೆ, ನೋಡ್ತಿರು ನೀನು ಕೂತಿರುವಂಥ ಆ ಸಿಂಹಾಸನ ಸಾಮ್ರಾಜ್ಯನ ಎಲ್ಲದನ್ನೂ ಕೂಡ ಆದಷ್ಟು ಬೇಗ ನಾನು ಕಿತ್ಕೊತೀನಿ, ಪುಟ್ಟ ರೂಮಿಂದನೇ ನಿನಗೆ ಸ್ಕೆಚ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಿರ್ತಾನೆ. ಅಷ್ಟರಲ್ಲಿ ಪಿಂಕಿ ಬಂದು, ಸರ್ ಒಂದು ಅರ್ಜೆಂಟ್ ವರ್ಕ್ ಇದೆ ಅಂತ ಹೇಳ್ತಾಳೆ. ಆಗ ಅನಿಕೇತು, ಏನು ಅವಸರ ಪಿಂಕಿ ಅಂದಾಗ, ಇದು ನಮ್ಮ ಆ್ಯಂಟಿಕ್ ಆ್ಯಂಡ್ ಕಾಂಟೆಂಪರರಿ ಜ್ಯುವೆಲರಿ ಡಿಸೈನ್, ಇದರಲ್ಲಿರೋಂಥ ಬೆಸ್ಟ್ ಡಿಸೈನ್ನ ಸೆಲೆಕ್ಟ್ ಮಾಡಿ ವಿವೇಕ್ ಸರ್ ಅಪ್ರೂವಲ್ ತಗೊಂಡು ನಮ್ಮ ಸೂರಜ್ ಸರ್ಗೆ ಕಳಿಸ್ಬೇಕು, ಅವರು ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ ಸರ್, ಆದರೆ ವಿವೇಕ್ ಸರ್ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ, ಏನು ಮಾಡೋದು ಸರ್ ಅಂತ ಕೇಳಿದಾಗ, ವಿವೇಕು ನೆಕ್ಲೆಸ್ ಡಿಸೈನ್ನ ನೋಡ್ಬಿಟ್ಟು, ವಾವ್, ಈ ಗೋಲ್ಡ್ ನೆಕ್ಲೆಸ್ನಲ್ಲಿ ಇರೋ ಆ್ಯಂಟಿಕ್ ಡೈಮಂಡ್ ಕಟ್ಸ್ಗಳು ತುಂಬ ಅದ್ಭುತವಾಗಿವೆ ಪಿಂಕಿ, ನಾನು ಇವಾಗ ಆಫೀಸ್ಗೆ ಬಂದ ಮೇಲೆ ಆ ವಿವೇಕ್ ಅಪ್ರೂವಲ್ ಹಾಕಬೇಕು, ನಾನು ಬಂದಿರೋದೇ ಅವನ ತಲೆ ಮೇಲಿರೋ ಪ್ರೆಷರ್ನ ಕಡಿಮೆ ಮಾಡೋದಕ್ಕಲ್ವಾ, ಸೆಂಡ್ ಇಟ್ ಅಂತ ಹೇಳ್ತಾನೆ. ಆವಾಗ ಪಿಂಕಿ, ಆದರೆ ಸರ್ ವಿವೇಕ್ ಸರ್ಗೆ ಹೇಳ್ದೆ ಕಳಿಸ್ಬೇಕಾ ಅಂತಂದಾಗ, ಲಿಸನ್ ಟು ಮೀ ಪಿಂಕಿ, ಈ ಡಿಸೈನ್ ನಂಬರ್ 3 ಇದೆಯಲ್ಲ ಪರ್ಫೆಕ್ಟ್ ಆಗಿದೆ, ಇದನ್ನು ನಾನೇ ಅಪ್ರೂವಲ್ ಮಾಡ್ತಿದ್ದೀನಿ, ವಿವೇಕು ಫೋನ್ ತೆಗ್ದಿಲ್ಲ ಅಂತ ಕ್ಲೈಂಟ್ನ ಕಾಯಿಸೋದು ಬಿಸ್ನೆಸ್ ಅಲ್ಲ, ಇದನ್ನು ಡೈರೆಕ್ಟಾಗಿ ಕಸ್ಟಮರ್ಗೆ ನನ್ನ ಹೆಸರಲ್ಲೇ ಮೇಲ್ ಮಾಡು, ಏನಾದರೂ ಪ್ರಾಬ್ಲಮ್ ಆದರೆ ನಾನಿದ್ದೀನಿ, ಐ ವಿಲ್ ಹ್ಯಾಂಡಲ್ ಇಟ್ ಅಂತಾನೆ. ಓಕೆ ಸರ್ ಅಂತ ಹೇಳಿ ಅಲ್ಲಿಂದ ಪಿಂಕಿ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ವಿವೇಕ್ ಆಫೀಸಿಗೆ ಬರ್ತಾನೆ. ನಂತರ ಒಂದು ಕಾಲ್ ಬರುತ್ತೆ ಸೂರಜಿಂದ. ಆಗ ವಿವೇಕ್, ಹಲೋ ಹೇಳಿ ಸೂರಜ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ಆಗ ಸೂರಜ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ವಿವೇಕ್, ಗುಡ್ ಮಾರ್ನಿಂಗ್ ಅಲ್ಲ, ಇದು ನನಗೆ ಶಾಕಿಂಗ್ ಮಾರ್ನಿಂಗ್, ನಾನು ದೀನಬಂಧು ಜ್ಯುವೆಲರಿ ಬ್ರ್ಯಾಂಡ್ ವ್ಯಾಲ್ಯೂ ಆ್ಯಂಡ್ ನಿನ್ನ ಲೆಗೆನ್ಸಿ ಮೇಲೆ ನಂಬಿಕೆ ಇಟ್ಟು ಬಿಗ್ಗೆಸ್ಟ್ ಆರ್ಡರ್ ಕೊಟ್ಟರೆ ನೀವು ಕಳಿಸಿರೋ ಆ ಡಿಸೈನ್ನ ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ. ಸೂರಜ್, ಯಾವ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ವಿವೇಕ್ ಕೇಳಿದಾಗ, ದಯವಿಟ್ಟು ಆಫೀಸಿಂದ ಈಗ ತಾನೇ ಬಂದಿರೋ ಮೇಲ್ನ ಚೆಕ್ ಮಾಡಿ ಮಿಸ್ಟರ್ ವಿವೇಕ್, ಇಷ್ಟು ಆರ್ಡಿನರಿ ಬಿಲೋ ಆವ್ರೇಜ್ ಡಿಸೈನ್ ಬಂದಿದೆ, ಇದಕ್ಕಾಗಿ ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು, ಐ ನೀಡ್ ಎಕ್ಸ್ಕ್ಲೂಸಿವಿಟಿ, ಈ ಡಿಸೈನ್ ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಿಲ್ಲ, ಇಟ್ಸ್ ಟೋಟಲಿ ಡಿಸಪಾಯಿಂಟಿಂಗ್ ಅಂದಾಗ, 1 ಸೆಕೆಂಡ್ ಸರ್ ಸೂರಜ್, ಹೋಲ್ಡ್ ಆನ್, ಐ ವಿಲ್ ಚೆಕ್ ಇಟ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ನೋಡ್ತಾನೆ. ಶಾಕ್ ಆಗ್ತಾನೆ. ಆಗ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸೂರಜ್, ಇದು ನಮ್ಮ ಕಡೆಯಿಂದ ಆಗಿರೋ ಬ್ಲೆಂಡರ್, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂದಾಗ, ಸೂರಜ್, ಕಮ್ಯುನಿಕೇಷನ್ ಗ್ಯಾಪ, ವಾಟ್ ಡು ಯು ಮೀನ್ ಅಂದಾಗ, ಅದು ಬೇರೆ ಕಸ್ಟಮರ್ಗೆ ಹೋಗ್ಬೇಕಾಗಿರುವಂಥ ಡಿಸೈನು ಆ್ಯಕ್ಚುಲಿ ನಿಮಗೆ ಬೈ ಮಿಸ್ಸಾಗಿ ಬಂದಿದೆ, ಟ್ರಸ್ಟ್ ಮೀ ಸೂರಜ್, ನಾವು ನಿಮಗೋಸ್ಕರ ರೆಡಿ ಮಾಡಿರೋ ಆ್ಯಂಟಿಕ್ ಡಿಸೈನ್ ಇದೆಯಲ್ಲ, ಅದು ಬೇರೆ ಲೆವೆಲಲ್ಲೇ ಇದೆ ಅಂದಾಗ, ಸೂರಜ್, ಆರ್ ಯು ಶೋರ್ ವಿವೇಕ್, ಬಿಕಾಸ್ ಈ ಡೀಲ್ ನಮಗೆ ತುಂಬ ಇಂಪಾರ್ಟೆಂಟು, ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ ಅಂತ ಹೇಳಿದಾಗ, ವಿವೇಕ್, ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್, ದೀನಬಂಧು ಬ್ರ್ಯಾಂಡ್ ಯಾವತ್ತೂ ತನ್ನ ಕ್ವಾಲಿಟಿನ ಬಿಟ್ಕೊಡಲ್ಲ, ಆ ರಾಂಗ್ ಮೇಲ್ನ ಇಗ್ನೋರ್ ಮಾಡಿ, ಇನ್ನು 10 ನಿಮಿಷದಲ್ಲಿ ನಾವು ನಿಮಗೋಸ್ಕರ ರೆಡಿ ಮಾಡಿರೋ ಪ್ರೀಮಿಯಂ ಡಿಸೈನ್ ನಿಮ್ಮ ಇನ್ಬಾಕ್ಸ್ನಲ್ಲಿ ಇರುತ್ತೆ, ಪ್ರಾಮಿಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂದಾಗ, ಓಕೆ ವಿವೇಕ್, ಐ ಆಮ್ ವೇಟಿಂಗ್ ಫಾರ್ ಇಟ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸರಿತಾ ಟ್ಯಾಬ್ಲೆಟ್ನ ನುಂಗ್ತಾಳೆ. ನೀರು ಕುಡಿಲಿಕ್ಕೆ ಅಂತ ನೋಡಿದಾಗ ಜಗ್ಗಲ್ಲಿ ನೀರಿರಲ್ಲ. ಆಗ ಅಲ್ಲಿಗೆ ಆಶಾ ಬಂದು ನಾನು ನೀರು ತರ್ತೀನಿ ಅಂತ ಹೇಳೋವಷ್ಟರಲ್ಲಿ ಗೌರಿ ನೀರು ತೊಗೊಂಡು ಬರ್ತಾಳೆ. ಆದರೆ ಸರಿತಾ ನೀರನ್ನ ಇಸ್ಕೊಂಡು ಕುಡಿಯೋದಿಲ್ಲ ಅವಳಿಂದ. ಆಗ ಗೌರಿ, ಅತ್ತೆ ನಾನು ಕೊಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಯಾರೋ ಒಬ್ಬರು ಕೊಡ್ತಿದ್ದಾರೆ ಅಂತ ಕುಡೀರಿ ಅಂತಾಳೆ. ಆಗ ಆಶಾ ಕುಡೀರಿ ಅಂತ ಹೇಳ್ಬಿಟ್ಟು ಕೈ ಸನ್ನೆ ಮಾಡಿದಾಗ ನೀರನ್ನ ಇಸ್ಕೊಂಡು ಕುಡಿತಾಳೆ. ನೀರು ಕುಡಿದ ನಂತರ ಆಶಾ ಮತ್ತು ಗೌರಿಗೆ, ನಿಮ್ಗೆ ಯಾರಿಗೂ ಜವಾಬ್ದಾರಿ ಇಲ್ವಾ, ಇಲ್ಲಿ ನೀರು ಇಡಬೇಕು ಅಂತ ಗೊತ್ತಾಗಲ್ವಾ ಅಂತಾಳೆ. ಆಗ ಗೌರಿ, ಅತ್ತೆ ಬರೀ ಬಾಯಿಗೆ ಮಾತ್ರ ಹಾಕ್ಕೋಬಾರ್ದು, ಫಸ್ಟು ನೀರು ಕುಡಿದು ಗಂಟ್ಲನ್ನ ಒದ್ದೆ ಮಾಡ್ಕೊಂಡು ನಂತರ
ಮಾತ್ರೆ ಹಾಕ್ಕೊಂಡು ನೀರು ಕುಡಿಬೇಕು, ಆಗ ಮಾತ್ರ ಗಂಟಲು ಒಳಗಡೆ ಮಾತ್ರೆ ಸಲೀಸಾಗಿ ಹೋಗುತ್ತೆ, ಅದೇ ಅಲ್ವಾ ಪ್ರೊಸೀಜರು ಅಂತ ಕೇಳ್ತಾಳೆ. ಆಗ ಸರಿತಾ, ಹೇಯ್ ನನಗೆ ಬುದ್ಧಿ ಹೇಳ್ತಿದ್ಯಾ, ಮನೆ ಜವಾಬ್ದಾರಿ ಅಂದರೆ ಏನು ಅಂತ ಗೊತ್ತಾ ನಿನಗೆ ಅಂತ ಗೌರಿಗೆ ಬೈಬೇಕಾದ್ರೆ ಆಶಾ, ಅಕ್ಕ ತಪ್ಪು ನೀನು ಮಾಡಿ ಅವಳಿಗೆ ಬೈತಿದೆಯಲ್ಲ ಅಂತ ಹೇಳಿದಾಗ ಸರಿತಾ, ಆಶಾ ನಾನು ನಿನ್ನನ್ನು ಗಮನಿಸ್ತಲೇ ಇದ್ದೀನಿ, ನೀನು ಯಾವಾಗಲೂ ಇವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯಲ್ಲ ಅಂತ ಹೇಳ್ತಾಳೆ. ಆಗ ಗೌರಿ ಕಡೆ ತಿರುಗಿ, ನಿನ್ನಿಂದನೇ ಕಣೆ ಎಲ್ಲ ಆಗ್ತಿರೋದು, ನಿನ್ನಿಂದನೇ ನಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಅನಿಕೇತು ಪಿಂಕಿ ಹತ್ರ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ವಿವೇಕ್ ಬಂದು, ಪಿಂಕಿ ನನ್ನ ಅಪ್ರೂವಲ್ ಕ್ರಾಸ್ ಚೆಕ್ಕು ಕೂಡ ಮಾಡ್ದಲೇ ಆ ಕಸ್ಟಮರ್ ಸೂರಜ್ಗೆ ಮೇಲ್ ಮಾಡಬೇಡಿ ಅಂತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೆ ತಾನೇ, ಮತ್ತೆ ಯಾಕೆ ಮೇಲ್ ಮಾಡಿದ್ರಿ ಅಂತ ಕೇಳಿದಾಗ ಪಿಂಕಿ, ಸರ್ ಅದು ಅದು ಅಂತ ಹೇಳ್ಬಿಟ್ಟು ರಾಗ ಎಳಿತಾ ಇರ್ತಾಳೆ. ಆಗ ಅನಿಕೇತ್, ನಾನೇ ಹೇಳಿದ್ದು ವಿವೇಕ್, ಅದು ಡಿಸೈನ್ ನೋಡಿದೆ ವಿವೇಕ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಅಪ್ರೂವ್ ಮಾಡಿ ಕಳಿಸಿ ಅಂತ ಹೇಳಿದೆ, ಓಕೆ ತಾನೇ, ಮತ್ತೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದಾಗ ವಿವೇಕು, ಪ್ರಾಬ್ಲಮ್ಮು ನೀನು ಅನಿಕೇತ್, ನಿನಗೆ ಇಷ್ಟ ಆಯಿತು ಅಂತ ಮಾತ್ರಕ್ಕೆ VIP ಕಸ್ಟಮರ್ಗೆ ಈ ಆರ್ಡಿನರಿ ಡಿಸೈನ್ ಕಳಿಸ್ತೀಯಾ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಅಂತ ಹೇಳಿದಾಗ ಅನಿಕೇತ್, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದಕ್ಕೆ ಯಾಕೆ ಇಷ್ಟೊಂದು ರೇಗಾಡ್ತಾ ಇದೆಯಾ, ಅಫ್ಕೋರ್ಸ್ 5 crore ಬಿಸ್ನೆಸ್ ಅಷ್ಟೇ ತಾನೇ ಅಂತ ಹೇಳಿದಾಗ ವಿವೇಕು, 5 crores ಅಷ್ಟೇನಾ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿನಗೆ, ಬಿಸ್ನೆಸ್ ಅಂದರೆ ಬರೀ 5 ಕೋಟಿ 10 ಕೋಟಿ ಲೆಕ್ಕಾಚಾರ ಅಲ್ಲ, ಅದು ಟ್ರಸ್ಟ್, ನಂಬಿಕೆ, ದೀನಬಂಧು ಜ್ಯುವೆಲರಿನ ಲೆಗೆನ್ಸಿ, ನಿನ್ನ ಸ್ಟುಪಿಡಿಟಿಯಿಂದ ನನ್ನ ಮರ್ಯಾದೆ ಹೋಗ್ತಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆನೂ ಅವನಿಗೆ ಅವಮಾನ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸರಿತಾ, ನೋಡು ಚಂಚಲ, ನನ್ನ ಮಗ ಯಾರ ಹತ್ರನೂ ಅಷ್ಟು ರೂಢಾಗಿ ನಡ್ಕೊಳ್ಳಲ್ಲ, 100% ನಿನ್ನ ಮಗ ಏನೋ ತಪ್ಪು ಮಾಡಿರ್ತಾನೆ, ಅದಕ್ಕೇ ನನ್ನ ಮಗ ಅವನ ಮೇಲೆ ರೇಗಿರ್ತಾನೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಚಂಚಲ, ಆಗಿದ್ರೆ ನಿಮ್ಮ ಮಗ ಯಾವತ್ತೂ ಏನೂ ತಪ್ಪೇ ಮಾಡಲ್ಲ, ಸತ್ಯ ಹರಿಶ್ಚಂದ್ರ ಅಲ್ವಾ, ತಾಯಿ ಅಲ್ವಾ, ಎಷ್ಟೇ ಆದ್ರೂ ಬಿಲ್ಡಪ್ ಕೊಡ್ತೀರಾ, ಕೊಡಿ ಗೋ ಹೆಡ್ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮನೆಗೆ ವಿವೇಕ್ ಬರ್ತಾನೆ. ಬಂದು, ಏನು ಎಲ್ಲರೂ ಸೀರಿಯಸ್ ಆಗಿದ್ದೀರಾ ಅಂತ ಹೇಳಿ ಕೇಳಿದಾಗ ಆಶಾ, ಅದನ್ನೇನು ಕೇಳ್ತೀಯ ವಿವೇಕ್, ಈ 3ನೇ ಕ್ಲಾಸ್ ಮಕ್ಕಳು ಸ್ಕೂಲಿಂದ ಬಂದು ಯಾರಾದರೂ ಏನಾದ್ರು ಮಾಡಿದ್ರೆ ಬಂದು ಚಾಡಿ ಹೇಳ್ತಾರಲ್ಲ ಅವ್ರ ಅಪ್ಪ ಅಮ್ಮಂಗೆ, ಹಾಗೆ ಅನಿಕೇತ್ ನೀನು ಆಫೀಸ್ನಲ್ಲಿ ಬೈದಿದ್ನ ಅವನ ತಾಯಿ ಹತ್ರ ಆಲ್ರೆಡಿ ಚಾಡಿ ಹೇಳ್ಬಿಟ್ಟಿದ್ದಾನೆ, ಅದಕ್ಕೆ ಚಂಚಲ ಇಷ್ಟೆಲ್ಲ ಅದ್ರ ಮೇಲೆ ಹೀಗೆ ರೇಗಾಡ್ತಿದ್ದಾಳೆ ಅಂತ ಹೇಳಿದಾಗ ಚಂಚಲ, ಏನು ವಿವೇಕ್, ಆಫೀಸ್ನಲ್ಲಿ ಅವನ ಹತ್ರ ಅಷ್ಟು ರೂಢಾಗಿ ನಡ್ಕೊಂಡಿದ್ಯಲ್ಲ, ಅವನೇನು ಅಟೆಂಡರಾ ಅಥವಾ ನಿನ್ನ ಸ್ಲೇವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಗೌರಿ, ಹಲೋ ಚಂಚಲ ಮೇಡಮ್, ನಿಮ್ಮ ಮಗ ತಪ್ಪು ಮಾಡಿರ್ತಾರೆ, ಅದಕ್ಕೆ ನನ್ನ ಗಂಡ ಬೈದಿದ್ದಾರೆ ಅಂತ ಹೇಳಿದಾಗ ಮೋನಿಕಾ, ಹಲೋ ನಿನ್ನ ಮಾತಿನ ಅರ್ಥ ಏನು, ನನ್ನ ಗಂಡ ಮಾತ್ರ ತಪ್ಪು ಮಾಡಿದ್ದಾನೆ ಅಂತನಾ ಅಂತ ಕೇಳಿದಾಗ ಗೌರಿ, ಅದಕ್ಕೆ ಅಲ್ವಾ ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ಅಂತ ಹೇಳ್ತಾಳೆ. ಆಗ ವಿವೇಕ್, ಅತ್ತೆ ಬಿಸ್ನೆಸ್ಸಲ್ಲಿ ರಕ್ತ ನೋಡಲ್ಲ, ಎಫಿಷಿಯನ್ಸಿ ನೋಡ್ತಾರೆ, ಕೆಲಸ ಬರದೇ ಇರೋರಿಗೆಲ್ಲ ನಮ್ಮ ಸಂಸ್ಥೆನಲ್ಲಿ ಜಾಗ ಇಲ್ಲ, ಯಾರೇ ಆಗಿದ್ರೂ ಮುಲಾಜಿಲ್ದಲ್ಲೇ ಅವ್ರನ್ನ ಕತ್ತಿಡ್ದು ಹೊರಗಾಕ್ತೀನಿ, ತಪ್ಪು ಮಾಡಿದ್ದಾನೆ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಮತ್ತೆ ಅದನ್ನು ತಪ್ಪು ಮಾಡೋಕೆ ಅಂತ ಅಂದ್ಕೊಂಡ್ರೆ ನಾನು ಬೇರೆ ರೀತಿಯೇ ರಿಯಾಕ್ಟ್ ಮಾಡಬೇಕಾಗುತ್ತೆ ಅತ್ತೆ. ಹಾಗೆ ಇನ್ನೊಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಶ್ಯಾಮ್ ವಿಚಾರಕ್ಕೆ ಬರಬಾರ್ದು, ಇನ್ನೇನಾದ್ರೂ ಒಂದು ಸಾರಿ ಏನಾದ್ರೂ ಶ್ಯಾಮ್ ವಿಚಾರಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ, ಯಾಕಂದರೆ ಅವನು ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಮೋನಿಕಾ, ಓ ಮೈ ಗಾಡ್, ಏನಿದು, ನನ್ನ ಗಂಡ ಅನಿಕೇತ್ ಈ ಮನೆಯ ಭವಿಷ್ಯದ ಒಡೆಯ, ಈ ಚಂಚಲ ಅತ್ತೆಗೆ ಸಿಕ್ಕಾಬಟ್ಟೆ ಪವರ್ ಇದೆ ಅಂದ್ಕೊಂಡು ಈ ಮನೆಗೆ ಬಂದೆ, ಇಲ್ಲಿ ನೋಡಿದರೆ ಇವರಿಬ್ಬರಿಗೂ ನಯಾ ಪೈಸೆ ಬೆಲೆ ಇಲ್ವಲ್ಲ ಅಂತ ಅಂದ್ಕೊತಿರ್ತಾಳೆ. ನೆಕ್ಸ್ಟು ವಿವೇಕ್ ಥಿಂಕ್ ಮಾಡ್ಕೊಂಡು ಒಬ್ಬನೇ ನಿಂತಿರ್ತಾನೆ. ಆಗ ಸರಿತಾ ಅಲ್ಲಿಗೆ ಬಂದು, ಚಂಚಲ ಆಡಿದ ಮಾತಿಗೆ ಮನಸ್ಸಲ್ಲಿಟ್ಕೊಂಡು ಥಿಂಕ್ ಮಾಡ್ತಿರ್ತೀಯ ಅಂತ ಗೊತ್ತಿತ್ತು ವಿವೇಕ್, ಅದಕ್ಕೆ ಬಂದೆ ಅಂತ ಹೇಳಿದಾಗ ವಿವೇಕ್ ಹೇಳ್ತಾನೆ, ಅಮ್ಮ ನಾನು ಶ್ಯಾಮ್ನ ಹೇಗೆ ನೋಡ್ತೀನೋ ಅನಿಕೇತ್ನೂ ಕೂಡ ಹಾಗೆ ನೋಡ್ತೀನಿ, ಅವರಿಬ್ಬರ ಮಧ್ಯೆ ನನಗೆ ಯಾವತ್ತೂ ಕೂಡ ಭೇದ ಭಾವ ಮಾಡಿದ್ದೀನ, ಅನಿಕೇತ್ ಆಫೀಸ್ನಲ್ಲಿ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾನೆ, ಅದನ್ನು ತಿದ್ದಿ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಸರಿತಾ, ಅಮ್ಮ ಮಗನ ಮನಸ್ಥಿತಿ ಇಬ್ಬರದು ಒಂದೇ ಇದೆ, ಅನಿಕೇತ್ಗೆ ನಿನ್ನ ಹಾಗೆ ಬದುಕಬೇಕು, ನಿನ್ನ ಸ್ಥಾನಕ್ಕೆ ಬರಬೇಕು ಅನ್ನೋ ಆಸೆ ಇದೆ, ಇದನ್ನು ನಾನು ಮೊದಲಿನಿಂದನೂ ಹೇಳ್ತಾನೆ ಬಂದಿದ್ದೀನಿ, ಅದೇ ಕಾರಣಕ್ಕೆ ತಾನೇ ನಿನ್ನ ಮದುವೆ ವಿಚಾರದಲ್ಲಿ ಅವನು ಅಷ್ಟು ದೊಡ್ಡ ಮೋಸ ಮಾಡಿದ್ದು, ಅವನು ಅಷ್ಟು ದೊಡ್ಡ ಮೋಸ ಮಾಡಿದ್ದಾನೆ ಅಂತ ಗೊತ್ತಿದ್ರೂ ಕೂಡ ನೀನು ಮತ್ತೆ ಅವನ್ನೇ ಆಫೀಸಿಗೆ ಬಿಟ್ಕೊಂಡಿದ್ಯಲ್ಲೋ, ನಿನ್ನ ಸ್ಥಾನನ ಕಿತ್ಕೊಳ್ಳೋದಕ್ಕೋಸ್ಕರ ನಿನ್ನ ಬೆನ್ನಿಗೆ ಚೂರಿ ಹಾಕಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ, ಯಾಕೋ ಅವನ್ನ ಪದೇ ಪದೇ ನಂಬ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ವಿವೇಕ್, ವ್ಯಾರಂಟಿ ಹುಡ್ಕೋಕೆ ಇದು ಬಿಸ್ನೆಸ್ ಅಲ್ಲ ಅಮ್ಮ, ನಾನು ಅನಿಕೆ ಶ್ಯಾಮ ಎಲ್ಲ ಒಟ್ಟಿಗೆ ಬೆಳೆದವರು, ಚಿಕ್ಕ ವಯಸ್ಸಲ್ಲಿ ತುಂಬ ಜಗಳ ಆಡ್ತಿದ್ವಿ, ಆದರೆ ಒಂದೇ ಸೆಕೆಂಡಿಗೆ ನಾವೆಲ್ಲ ಒಂದಾಗ್ತಾ ಇದ್ವಿ, ಹಾಗಿದ್ದ ಮೇಲೆ ನಾನು ಈ ಕಂಪನಿ MD ಅನ್ನೋ ವಿಚಾರಕ್ಕೆ ನಮ್ಮ ಸ್ನೇಹ ಯಾಕಮ್ಮ ಅಡ್ಡ ಬರಬೇಕು, ಅವನು ತಪ್ಪು ಮಾಡಿದ್ದಾನೆ, ಅದನ್ನು ತಿದ್ದಿ ತೀಡಿ ಸರಿ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ, ಅವನು ನನ್ನ ಸ್ಥಾನಮಾನ ಕಿತ್ಕೊಂಡ್ರೂ ಪರವಾಗಿಲ್ಲ, ಆದರೆ ನಾನು ಮಾತ್ರ ನಮ್ಮ ಸ್ನೇಹನ ಯಾವತ್ತಿಗೂ ಬಿಟ್ಕೊಡಲ್ಲಮ್ಮ ಅಂತ ಹೇಳ್ತಾನೆ. ಆಗ ಸರಿತಾ, ನಿನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಕಣೋ.
ಯಾವುದಕ್ಕೂ ನಿನ್ನ ಹುಷಾರಲ್ಲಿ ನೀನಿರು ಅಂತ ಹೇಳ್ತಾಳೆ. ಆಗ ಇದನ್ನೆಲ್ಲ ಗೌರಿ ಒಂದು ಕಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ನನ್ನ ಗಂಡ ಇಷ್ಟೊಂದು ಒಳ್ಳೆಯವರ ಅಂತ ಹೇಳ್ಬಿಟ್ಟು ತುಂಬ ಹೆಮ್ಮೆ ಪಡ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.